ನಮಸ್ಕಾರ. ಇವತ್ತಿನ ವಿಡಿಯೋ ಜಾಸ್ತಿ ಮೇಲಕ್ಕೆ ಹೋಗಬಹುದಾದ 15 ಷೇರುಗಳು, RSI ಬಿಲೋ 30. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಿಫ್ಟಿ ಅಂದಾಜು 7% ಕೆಳಗಿದೆ ಲೈಫ್ ಟೈಮ್ ಹೈಯಿಂದ. ಮುಹೂರ್ತ ಟ್ರೇಡಿಂಗ್ ಮೊನ್ನೆ ಪಾಸಿಟಿವ್ ಆಗಿ ಹೊರಹೊಮ್ಮಿತು. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಸುಮಾರು ಷೇರುಗಳು ಓವರ್ ಸೋಲ್ಡ್ ಝೋನ್ ಇದ್ದಾವೆ. ಅಂದರೆ ಶಾರ್ಟ್ ಟರ್ಮ್ನಲ್ಲಿ RSI 30ಕ್ಕಿಂತ ಕೆಳಗಿದೆ. ಆವಾಗ ಅದನ್ನು ಓವರ್ ಸೋಲ್ಡ್ ಝೋನ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆಯೇ ಅಕಸ್ಮಾತ್ RSI ಏನಾದರೂ 70ರ ಮೇಲಿದ್ರೆ ಅದನ್ನು ಓವರ್ ಬಾಟ್ ಝೋನ್ ಅಂತಲೂ ಕನ್ಸಿಡರ್ ಮಾಡ್ತೇವೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. 15 ಷೇರುಗಳು ಓವರ್ ಸೋಲ್ಡ್ ಝೋನಲ್ಲಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಏನಾದರೂ ಸಣ್ಣ ರ್ಯಾಲಿ ಆದರೆ ಈ ಷೇರುಗಳು ಒಳ್ಳೆಯ ಚೇತರಿಕೆಯನ್ನು ಅಥವಾ ರ್ಯಾಲಿಯನ್ನು ಕಾಣಬಹುದು. ಅಂದರೆ ಈ ಷೇರುಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ನೀವು ಒಂದಷ್ಟು ಮೂವ್ಮೆಂಟ್ ಅನ್ನು ಕಾಣಬಹುದು. ಸ್ಟಾಕ್ಸ್ ಇನ್ ಓವರ್ ಸೋಲ್ಡ್ ಝೋನ್ ಬೇಸ್ಡ್ ಆನ್ RSI. ಮೊದಲನೇದ್ದು IOC, RSI 29.03. 2 ಕಜಾರಿಯಾ ಸೆರಾಮಿಕ್ಸ್ 29.12. 3 ಸ್ಟಾರ್ ಹೆಲ್ತ್ RSI 26.78. 4 ಸುಪ್ರೀಂ ಇಂಡಸ್ಟ್ರೀಸ್ RSI 29.83. 5 ನೆಸ್ಲೆ ಇಂಡಿಯಾ RSI 27.57. 6 ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ RSI 25.85. 7 MRF RSI 29.41. 8 ಇಂಡೋಸಿನ್ ಬ್ಯಾಂಕ್ RSI 19.9. 9 ಹೆವೆಲ್ಸ್ ಇಂಡಿಯಾ RSI 23.32. 10 HUL 29.52. 11 ಇಂಟರ್ ಗ್ಲೋಬ್ ಏವಿಯೇಷನ್ RSI 28.01. 12 ಮಾರುತಿ ಸುಜುಕಿ RSI 28.61. 13 ಗೇಲ್ RSI 27.04. 14 ಕಾಲ್ಗೇಟ್ ಪಾಲ್ಮೋಲಿವ್ RSI 21.54. 15 ICICI ಲೊಂಬಾರ್ಡ್ ಇನ್ಶೂರೆನ್ಸ್ 29.47. ಈ ಷೇರುಗಳನ್ನು ದಯವಿಟ್ಟು ಟ್ರ್ಯಾಕ್ ಮಾಡ್ತಾ ಇರಿ. ಅಕಸ್ಮಾತ್ ಏನಾದರೂ ಬೈ ಝೋನಿಗೆ ಬಂತು ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ 30 DMA ಇತ್ಯಾದಿಯಲ್ಲಿ ಆವಾಗ ಅದನ್ನು ಶಾರ್ಟ್ ಟರ್ಮಿಗೆ ಬೈ ಮಾಡ್ಬೋದು. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಒಂದು ನ್ಯಾರೋ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಮುಂದಿನ ವಾರ ಒಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಬರಲಿಕ್ಕಿದೆ. US ಎಲೆಕ್ಷನ್ ರಿಸಲ್ಟ್ಸ್ ಇದು ಬಹಳ ಕ್ರೂಷಿಯಲ್ ವೀಕ್ ಆಗಲಿಕ್ಕಿದೆ ಗ್ಲೋಬಲ್ ಮಾರುಕಟ್ಟೆಗೆ. ಮುಂದಿನ ವಾರ ಮಾರುಕಟ್ಟೆಯಲ್ಲಿ ಒಂದಷ್ಟು ವೈಪರೀತ್ಯ ಮತ್ತು ವೊಲಟಾಲಿಟಿನ ಕಾಣಬಹುದು. ನಾನು ನಮೂದಿಸಿದ 15 ಕಂಪನಿಗಳಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಇದ್ದಾವೆ. ಆದರೆ ನಿಮಗೇನಾದರೂ ಒಳ್ಳೆಯ ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿಲ್ ಇದೆ ಅಂತಂದರೆ ಆವಾಗ ನೀವು ಬೈಗೆ ಬಂದರೆ ಅವುಗಳನ್ನು ಕೊಳ್ಳುವಂಥ ಸಾಹಸವನ್ನು ಮಾಡಬಹುದು ಸಂಶೋಧನೆ ನಡೆಸಿದ ಮೇಲೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಷೇರಿನ RSI 30ಕ್ಕಿಂತ ಕೆಳಗೆ ಹೋಗುತ್ತೆ ಅಂತಂದರೆ ಆ ರೀತಿ ಅದು ಕಂಟಿನ್ಯೂಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ದರೂ ಕೂಡ ಮೇಲಕ್ಕೆ ಹೋಗಬೇಕು. ಶೇರ್ ಏನಾದರೂ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ RSI 30 ಕೆಲವು ದಿನಗಳಲ್ಲಿ ರೀಚ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕಿದೆ. ನಮ್ಮ ಅಡ್ವಾನ್ಸ್ಡ್ ಕೋರ್ಸನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಗೊತ್ತು RSI 30ಕ್ಕಿಂತ ಕೆಳಗಿದ್ದಾಗ ಯಾವ ರೀತಿಯಲ್ಲಿ ನಾವು ಅದರ ಅಡ್ವಾಂಟೇಜನ್ನು ತಗೊಳ್ಬೋದು ಮತ್ತೆ ಅದರಿಂದ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಒಂದಷ್ಟು ಹಣವನ್ನು ಗಳಿಸ್ಬೋದು. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದೂಸ್ತಾನ್ ಯೂನಿಲಿವರ್ ಅನ್ನುವಂಥದ್ದು ಭಾರತದ ಕಂಪನಿ. ಅದರ ಪೇರೆಂಟ್ ಕಂಪನಿ ಯೂನಿಲಿವರ್ ಯಾವ ದೇಶದಲ್ಲಿ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ? ನಿಮ್ಮ ಮುಂದೆ 4 ಆಯ್ಕೆಗಳು: A UK, B USA, C ಫ್ರಾನ್ಸ್, D ಆಸ್ಟ್ರೇಲಿಯಾ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.